ಶಾಸಕ ಶಿವಲಿಂಗೇಗೌಡ ವಾಹನಕ್ಕೆ ಪೊಲೀಸ್ ಜೀಪ್ ಡಿಕ್ಕಿಯಾಗಿದೆ. ಬೆಂಗಳೂರಿನ ಶಾಸಕರ ಭವನದ ಬಳಿ ನಡೆದಿರುವಂತಹ ಅಪಘಾತ ಇದು. ಭದ್ರತಾ ಕರ್ತವ್ಯದಲ್ಲಿದ್ದಂತ ಪೊಲೀಸ್ ವಾಹನ ಡಿಕ್ಕಿಯಾಗಿದೆ. ಶಾಸಕರ ವಾಹನದ ಮುಂಭಾಗದ ಗಾಜು ಪುಡಿ ಪುಡಿಯಾಗಿದೆ. ತಿರುವು ಪಡೀತಾ ಇದ್ದಂತ ಸಂದರ್ಭದಲ್ಲಿ ನಿಯಂತ್ರಣ ತಪ್ಪಿ ಆಕ್ಸಿಡೆಂಟ್ ಆಗಿದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಶಾಸಕ ಶಿವಲಿಂಗೇಗೌಡ ಅವರ ವಾಹನಕ್ಕೆ ಪೊಲೀಸ್ ಜೀಪ್ ಡಿಕ್ಕಿಯಾಗಿದೆ. ಟರ್ನ್ ತಗೊಳ್ತಾ ಇದ್ರು. ಆ ಟರ್ನ್ ತಗೊಳ್ತಾ ಇದ್ದಂತ ಸಂದರ್ಭದಲ್ಲಿ ನಿಯಂತ್ರಣ ತಪ್ಪಿ ಆಕ್ಸಿಡೆಂಟ್ ಆಗಿರೋದು. ಫ್ರಂಟ್ ಗ್ಲಾಸ್ ಪುಡಿ ಪುಡಿ ಆಗಿದೆ, ವಾಹನದ ಮುಂಭಾಗದ ಗಾಜು ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಭದ್ರತಾ ಕರ್ತವ್ಯದಲ್ಲಿ ಇದ್ದಂಥ ಪೊಲೀಸ್ ವಾಹನ ಡಿಕ್ಕಿ ಆಗಿರೋದು. ಶಾಸಕರ ಭವನದ ಬಳಿ ನಡೆದಿರುವಂತಹ ಅಪಘಾತ ಶಾಸಕ ಶಿವಲಿಂಗೇಗೌಡರಿಗೆ ಸೇರಿದಂತೆ 2025ರ ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿಯಂದು ಶಿವನ ಸಂಘದಲ್ಲಿದೆ. ಆ ವಾಹನಕ್ಕೆ ಪೊಲೀಸ್ ಜೀಪ್ ಡಿಕ್ಕಿಯಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಗಮನಿಸ್ತಾ ಇದ್ದೀವಿ ಶಿವಲಿಂಗೇಗೌಡರ ವಾಹನಕ್ಕೆ ಈಗ ಪೊಲೀಸ್ ಜೀಪ್ ಡಿಕ್ಕಿ ಆಗಿರೋದು. ಹೇಗಾಯ್ತು ಆಕ್ಸಿಡೆಂಟ್? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಆನಂದ್. ಅಶ್ವಿನಿ, ಬೆಳಗ್ಗೆ ಶಿವಲಿಂಗೇಗೌಡರು ತಮ್ಮ ಕಾರಿನಲ್ಲಿ ವಿಧಾನಸೌಧಕ್ಕೆ ಪ್ರವೇಶ ಮಾಡತಕ್ಕಂತ ಸಂದರ್ಭದಲ್ಲಿ ಅದೇ ಶಾಸಕರ ಭವನದ ಕಡೆಯಿಂದಲೂ ಕೂಡ ಅದೇ ಸಂದರ್ಭದಲ್ಲಿ ಪೊಲೀಸ್ ಜೀಪ್ ಒಂದು ಬಂದು ನಿಯಂತ್ರಣವನ್ನ ತಪ್ಪಿ ಶಾಸಕರ ಕಾರಿಗೆ ಡಿಕ್ಕಿಯನ್ನ ಹೊಡೆದಿರ್ತಕ್ಕಂಥದ್ದು. ಆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಶಾಸಕರ ಒಂದು ಮುಂಭಾಗದ ಕಾರ್ ಏನಿದೆ ಅಲ್ಲಿ ಫುಲ್ ಜಖಮ್ ಆಗಿರ್ತಕ್ಕಂಥದ್ದು. ಮತ್ತೆ ಅಲ್ಲಿ ಪ್ರಮುಖವಾಗಿ ಶಿವಲಿಂಗೇಗೌಡರು ಆ ಕಾರಿನಲ್ಲಿ ಇರ್ಲಿಲ್ಲ, ಅವರು ಶಾಸಕರ ಭವನದಲ್ಲಿ ಇದ್ರು ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಸದ್ಯ ಕಾರಿನ ಚಾಲಕನಿಗೂ ಕೂಡ ಯಾವುದೇ ರೀತಿಯ ಒಂದು ಸಮಸ್ಯೆ ಆಗಿಲ್ಲ. ಆದ್ರೆ ಡಿಕ್ಕಿ ಆದಂತ ಒಂದು ರಭಸಕ್ಕೆ ಕಾರಿನ ಮುಂಭಾಗದ ಗಾಜು ಹಾಗೆ ಕಾರಿನ ಮುಂಭಾಗವೂ ಕೂಡ ಫುಲ್ ಜಖಮ್ ಆಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಸದ್ಯ ಪೊಲೀಸ್ ಜೀಪ್ ಅವರ ಒಂದು ಸಮಯ ಪ್ರಜ್ಞೆ ಜೊತೆಗೆ ಕಾರಿನ ಚಾಲಕ ನಿಯಂತ್ರಣದಿಂದ ದೊಡ್ಡದಾದಂತಹ ಒಂದು ಅನಾಹುತ ಕೈತಪ್ಪಿದೆ ಅಂತ ಅಲ್ಲಿರ್ತಕ್ಕಂಥ ಪ್ರತ್ಯಕ್ಷದರ್ಶಿಗಳು ಹಾಗೆ ವಿಧಾನಸೌಧ ಭದ್ರತಾ ಸಿಬ್ಬಂದಿ ಮಾಹಿತಿಯನ್ನ ನೀಡಿದ್ದಾರೆ. ಸದ್ಯ ಶಾಸಕರು ಕೂಡ ಘಟನೆ ಹೇಗಾಯ್ತು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಪಡೆದುಕೊಂಡಿದ್ದಾರೆ. ಸದ್ಯ ಪೊಲೀಸ ಜೀಪ್ ಡಿಕ್ಕಿ ಹೊಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಒಂದು ಕೇಸ್ ದಾಖಲು ಮಾಡೋದು ಬೇಡ ಅನ್ನೋ ಒಂದು ತೀರ್ಮಾನಕ್ಕೂ ಕೂಡ ಶಾಸಕರು ಬಂದಿದ್ದಾರೆ ಅನ್ನೋದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಸದ್ಯ ಈ ಒಂದು ಘಟನೆಯಿಂದ, ಈ ಒಂದು ಅಪಘಾತದಿಂದ ಯಾರಿಗೂ ಏನು ಕೂಡ ಪ್ರಾಣ ಆಗಿಲ್ಲ. ಜೊತೆಗೆ ಏನು ಅಂತ ಒಂದು ಗಂಭೀರವಾದಂತ ಒಂದು ಘಟನೆನೂ ಕೂಡ ಅಲ್ಲಿ ನಡೆದಿಲ್ಲ. ಅಶ್ವಿನಿ. ಓಕೆ ಆನಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.